ಉಡುಪಿ ಜಿಲ್ಲೆನ ದೇವಾಲಯಗಳ ನಗರಿ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ 1,000ಕ್ಕಿಂತ ಸರ್ಕಾರಿ ಮತ್ತು ಖಾಸಗಿ ದೇವಾಲಯಗಳಿದೆ. ನಾವು ಇವತ್ತು ಕಡಿಯಾಳಿ ಮಹಿಷಾಮರ್ದಿನಿ ಟೆಂಪಲ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇಲ್ಲೂ ಒಂದು ತಿರುಗುವ ಮುಚ್ಚಿಗೆ ಇದೆ. ಅದಕ್ಕೆ ಈ ಟೆಂಪಲ್ ಫೇಮಸ್ ಕೂಡ ಆಗಿದೆ. ಈ ಮುಚ್ಚಿಗೆ 6 ಅಡಿ ಅಗಲ ಇದ್ದು ಇದು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಆ್ಯಂಟಿ ಕ್ಲಾಕ್ಸ್ ವೈಸ್ ಥರ ಪ್ರದಕ್ಷಿಣೆ ಥರ ತಿರುಗತ್ತಂತೆ. ಇದು ರಾಜ್ಯದ ಪ್ರಥಮ ಮರದ ಮುಚ್ಚಿಗೆಯಾಗಿದೆಯಂತೆ. ಇನ್ನು ಈ ಪವಿತ್ರ ದೇವಾಲಯದ ಬಗ್ಗೆ ಇತಿಹಾಸ ನೋಡೋದೇ ಆದರೆ ಮಹಿಷಾಸುರಮರ್ದಿನಿ 1200 ವರ್ಷಗಳ ಪುರಾತನ ದೇವತೆ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮಹಿಷಾಸುರಮರ್ದಿನಿ ಅಥವಾ ದುರ್ಗಾದೇವಿ ತುಂಬ ಶಕ್ತಿ ಇರೋವಂತಹ ದೇವತೆ. ಮಹಿಷಾಸುರನ ಸಂಹಾರ ಮಾಡಲು ಎಲ್ಲ ದೇವಾನುದೇವತೆಗಳನ್ನು ದುರ್ಗಾದೇವಿಯು ಆಹ್ವಾನ ಮಾಡಿಕೊಂಡು ಅವರ ತಮ್ಮ ಆಯುಧಗಳನ್ನು ನೀಡಿ ಎಲ್ಲ ದೇವತೆಗಳ ಶಕ್ತಿಗಳನ್ನು ಒಗ್ಗೂಡಿಸಿ ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಆದ್ದರಿಂದ ಮಹಿಷಾಸುರಮರ್ದಿನಿ ಅಂತ ಹೆಸರು ಬರುತ್ತೆ. ಮಹಿಷಾಸುರಮರ್ದಿನಿಯ ಸುಮಾರು 7,000 ವರ್ಷಗಳಿಂದ ಈ ಭೂಮಿಯಲ್ಲಿ ಪೂಜಿಸಲಾಗ್ತಿದೆಯಂತೆ. ನಮ್ಮ ಉಡುಪಿಯ ದೇವನಗರಿಯಲ್ಲಿ ಒಂದು ಮಹಿಷಾಸುರಮರ್ದಿನಿಯ ದೇವಾಲಯವಿದೆ. ಈ ದೇವಸ್ಥಾನ ಇಲ್ಲಿ ಇರುವ ವಿಗ್ರಹ ಸುಮಾರು 1200 ವರ್ಷಗಳ ಹಳೆಯದು ಅಂತ ಹೇಳಲಾಗತ್ತೆ. ಅಂದರೆ ಮಧ್ವಾಚಾರ್ಯರು ಶ್ರೀ ಕೃಷ್ಣನ ಸ್ಥಾಪಿಸೋಕ್ಕೂ ಮುಂಚೆಯೇ ಈ ದೇವಾಲಯವಿತ್ತು ಅಂತ ಹೇಳಲಾಗತ್ತೆ. ಶಿವಲ್ಲಿಯ ಕಡೇಹಳ್ಳಿ ಆದ ಗ್ರಾಮ ಕಾಲಕ್ರಮೇಣ ಕಡಿಯಾಳಿ ಆಗಿದೆ. ಇದು ಭಾರತದ ಪ್ರಾಚೀನ ಕರಾವಳಿಯ ತುಳುನಾಡಿಗೆ ಸೇರಿದ್ದಾಗಿದೆ. ತುಳುನಾಡಿನ ಪ್ರಕಾರ ತುಳುನಾಡಿನ ರಾಜಾನಂದರಾಮ ಭೋಜನು ಸಂತಾನ ಪ್ರಾಪ್ತಿಗೆಂದು ಯಾಗವನ್ನು ಮಾಡೋದಕ್ಕೆ ಸಿದ್ಧತೆಗಾಗಿ ಜಾಗವನ್ನು ಉಳುಮೆ ಮಾಡುವಾಗ ನಾಗರ ಹಾವು ಒಂದು ನೇಗಿಲಲ್ಲಿ ಸಿಕ್ಕಿಬಿದ್ದು ಸಾವನ್ನಪ್ಪತ್ತೆ. ಸರ್ಪಹತ್ಯೆಯಾದ ಪರಿಹಾರಕ್ಕಾಗಿ ಅವರು ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ. ಅದರಲ್ಲಿ ಭಗವಾನ್ ವಿಷ್ಣು ದೈವಿಕ ಉಪಸ್ಥಿತಿ ಬೆಳ್ಳಿಯ ಪೀಠದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ. ಇದನ್ನೇ ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನ ಅಂತ ಕರೆಯಲಾಗ್ತಿದೆಯಂತೆ. ರಾಜನು ಶ್ರೀ ಅನಂತೇಶ್ವರ ಟೆಂಪಲ್ನ ಸುತ್ತ 4 ದುರ್ಗಾ ದೇವಾಲಯಗಳನ್ನು ಸ್ಥಾಪನೆ ಮಾಡಿಸ್ತಾರೆ. ಅದರಲ್ಲಿ ಶ್ರೀ ಕಡಿಯಾಳಿ ಮಹಿಷಾಮರ್ದಿನಿ ದೇವಸ್ಥಾನವು ಒಂದು. ಇನ್ನೊಂದು ಸ್ಥಳೀಯ ದಂತಕಥೆ ಪ್ರಕಾರ ಈ ಪ್ರದೇಶವು ದಟ್ಟ ಅರಣ್ಯವಾಗಿತ್ತಂತೆ. ಈ ಕಾಡಿನ ಮಧ್ಯ ಸುಂದರವಾದ ನೀರಿನ ತೊಟ್ಟಿ ಇತ್ತು ಮತ್ತು ಅದರ ದಂಡೆಯಲ್ಲಿ ಪವಿತ್ರ ಮುನಿಗಳು ತಪಸ್ಸುಗಳನ್ನು ಮಾಡ್ತಿದ್ರಂತೆ. ಒಮ್ಮೆ ದೇವಿಯ ಮೂರ್ತಿಯನ್ನು ಹೊತ್ತ ಬ್ರಾಹ್ಮಣ ಯುವಕನೊಬ್ಬ ಆ ಕಡೆ ಹೋಗುತ್ತಿದ್ದ. ತೊಟ್ಟಿಯ ಬಳಿಯ ಬಂಡೆಯ ಮೇಲೆ ಪ್ರತಿಮೆಯನ್ನು ಇಟ್ಟುಕೊಂಡು ಅಲ್ಲಿಯೇ ವಿಶ್ರಾಂತಿಯನ್ನು ಪಡಿತಾರೆ. ಬಂಡೆಯಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಇತ್ತು. ಅದರ ದೈವಿಕ ಸ್ಪರ್ಶದಲ್ಲಿ ಪೂರ ಪ್ರತಿಮೆಯು ಸೌಮ್ಯ ಪ್ರತಿಮೆಯಾಗಿ ಮಾರ್ಪಾಡಾಗತ್ತೆ. ಅದು ಬಂಡೆಗೆ ಅಂಟಿಕೊಳ್ಳುತ್ತೆ. ಯುವಕನು ಅದನ್ನು ಎಳೆಯಲು ಸಾಧ್ಯವಾಗಲ್ಲ. ನಂತರ ಋಷಿ ಕಣ್ವ ಅಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಹೀಗಾಗಿ ಮಹಿಷಾಸುರಮರ್ದಿನಿ ಕಡಿಯಳ್ಳಿಯಲ್ಲಿ ನೆಲೆಸಿದ್ದು ಆ ಗ್ರಾಮದ ಸುತ್ತಮುತ್ತ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಅಂತ ನಂಬಲಾಗಿದೆ. ಇನ್ನೊಂದು ಮುಖ್ಯವಾದ ಮಾಹಿತಿ, ಶ್ರೀ ಕೃಷ್ಣನ ಮಠಕ್ಕೂ ಮತ್ತು ಈ ಕಡಿಯಳ್ಳಿ ಮಹಿಷಾಸುರಮರ್ದಿನಿ ಟೆಂಪಲ್ಗೂ ಅನ್ಯೋನ್ಯವಾದ ಸಂಬಂಧವಿದೆ. ಪರ್ಯಾಯ ಶ್ರೀಪಾದರು ತಾವು ಪರ್ಯಾಯ ಪೀಠವನ್ನೇರುವ ಮುನ್ನ ಇಲ್ಲಿಗೆ ಬಂದು ತಾಯಿ ದುರ್ಗೆ ಬಳಿ ಬಂದು ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆ. ವಿಜಯದಶಮಿ ದಿನ ಕೃಷ್ಣ ಮಠದಿಂದ ವಿಜಯ ಯಾತ್ರೆ ಹೊರಟು ಕಡಿಯಳ್ಳಿ ದೇವಿಯ ಸನ್ನಿಧಿಯಲ್ಲಿ ಬಂದು ಇಲ್ಲೇ ದಶಮಿ ಪೂಜೆಯನ್ನು ನಡೆಸುವ ಹವ್ಯಾಸ ಕೂಡ ಇಲ್ಲಿ ವಾಡಿಕೆಯಾಗಿದೆಯಂತೆ. ಈ ಒಂದು ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನದ ಇತಿಹಾಸ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.